ಹಲೋ ಸ್ನೇಹಿತರೆ, ಶ್ರಮಣಿ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯವಾದಂತ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಸಂಕ್ರಾಂತಿ ಹಬ್ಬದ ಮಹತ್ವ ಮತ್ತು ಸಂಕ್ರಾಂತಿ ಆಚರಣೆ ಹಿನ್ನೆಲೆಯ ಬಗ್ಗೆ ತಿಳಿದುಕೊಳ್ಳೋಣ. ಅದಕ್ಕೂ ಮೊದಲು ಯಾರಾದರೂ ನಮ್ಮ ಚಾನೆಲ್ ಅನ್ನು ಹೊಸದಾಗಿ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಹಾಗೆ ನಮ್ಮ ಚಾನೆಲ್ಗೆ ಒಂದು ಲೈಕ್ ಕೊಡಿ. ಪ್ರಾತಃ ಕಾಲ ಬ್ರಹ್ಮ ಮುಹೂರ್ತದಲ್ಲಿ ಎದ್ದು ನಿತ್ಯ ಕರ್ಮಗಳನ್ನು ಮುಗಿಸಿ ಮನೆಯ ಬಾಗಿಲ ಮುಂದೆ ಬಣ್ಣ ಬಣ್ಣದ ರಂಗೋಲಿ ಹಾಕಿ ಬಾಗಿಲಿಗೆ ಮಾವಿನ ಎಲೆಗಳ ತೋರಣ ಕಟ್ಟಿ ಅಲಂಕರಿಸಿ ದೇವರ ಮನೆಯಲ್ಲಿ ದೀಪ ಹಚ್ಚಿದಾಗ ಮನಸ್ಸು ಶಾಂತವಾಗುತ್ತದೆ. ನನ್ನ ಅಮ್ಮ ಸೂರ್ಯನಿಗೆ ಅರ್ಘ್ಯ ನೀಡುತ್ತಾ ಮಂತ್ರೋಚ್ಚಾರಣೆ ಮಾಡುತ್ತಿದ್ದಳು, ಓಂ ಸೂರ್ಯಾಯ ನಮಃ ಎಂದು. ಆಗ ನನಗೆ ತಿಳಿಯಿತು ಇಂದು ಮಕರ ಸಂಕ್ರಾಂತಿ ಹಬ್ಬ ಎಂದು. ಸಂಕ್ರಾಂತಿಯ ವಿಶೇಷತೆ: ಈ ಮಕರ ಸಂಕ್ರಾಂತಿಯಂದು ಸೂರ್ಯನು ದಕ್ಷಿಣಾಯಣದಿಂದ ಉತ್ತರಾಯಣಕ್ಕೆ ಪ್ರವೇಶಿಸುವ ಒಂದು ಪವಿತ್ರ ದಿನ. ನಮ್ಮ ಹಿಂದೂ ಧರ್ಮದಲ್ಲಿ ಈ ದಿನವನ್ನು ಪುಣ್ಯದ್ವಾರವೆಂದು ಸಹ ಕರೆಯಲಾಗುತ್ತದೆ. ಈ ಉತ್ತರಾಯಣದ ಸಮಯದಲ್ಲಿ ನಾವು ಮಾಡಿದ ದಾನ, ಧರ್ಮ, ಜಪ, ತಪಗಳು ಅಕ್ಷಯ ಪುಣ್ಯವನ್ನು ನೀಡುತ್ತವೆ ಎಂದು ಶಾಸ್ತ್ರಗಳು ಸಾರುತ್ತವೆ. ರೈತರ ಹಬ್ಬ: ಸಂಕ್ರಾಂತಿ ಕೇವಲ ಹಬ್ಬವಲ್ಲ, ಇದು ರೈತನು ಒಂದು ವರ್ಷದ ತನ್ನ ಪರಿಶ್ರಮಕ್ಕೆ ಸಿಗುವ ಗೌರವ. ರೈತನು ಹೊಲದಲ್ಲಿ ಬೆಳೆದ ಬೆಳೆಗಳನ್ನು ತನ್ನ ಮನೆಗೆ ತರುವ ಸಮಯವೇ ಸಂಕ್ರಾಂತಿ. ಹಲವು ತಿಂಗಳುಗಳ ಕಾಲ ಬಿಸಿಲು, ಮಳೆ, ಚಳಿ ಎನ್ನದೆ ದುಡಿದ ರೈತನಿಗೆ ಈ ದಿನ ಸಂತೋಷದ ದಿನ. ಬೆಳೆದ ಹೊಸ ಅಕ್ಕಿ, ಎಳ್ಳು, ಬೆಲ್ಲದಿಂದ ಸಿಹಿ ಪೊಂಗಲ್ ತಯಾರಿಸುತ್ತಾರೆ ಮತ್ತು ತನ್ನ ಪರಿಶ್ರಮಕ್ಕೆ ಸಹಾಯ ಮಾಡಿದಂತಹ ಗೋವುಗಳಿಗೆ ಕೃತಜ್ಞತೆಯನ್ನು ಸಲ್ಲಿಸುವ ಸಮಯ. ಗೋವುಗಳಿಗೆ ಪೂಜೆ ಮಾಡಿ ತನ್ನ ಬದುಕಿಗೆ ಜೊತೆಯಾದ ಪ್ರಾಣಿಗಳಿಗೆ ಗೌರವ ನೀಡುತ್ತಾನೆ. ಆದ್ದರಿಂದ ಸಂಕ್ರಾಂತಿ ರೈತನ ಬದುಕಿನ ಉತ್ಸವ ಮತ್ತು ಪರಿಶ್ರಮಕ್ಕೆ ಸಿಗುವ ಬೆಳೆಯ ಲಾಭ. ಆಚರಣೆ ಮತ್ತು ಸಂಪ್ರದಾಯ: ಅಡುಗೆ ಮನೆಯಲ್ಲಿ ಅಜ್ಜಿ ಎಳ್ಳು ಬೆಲ್ಲವನ್ನು ತಯಾರಿಸುತ್ತಾ ಹೇಳಿದಳು, ತಿಲದಾನ ಮಹಾಪುಣ್ಯಕರ. ಎಳ್ಳು ಪಾಪನಾಶಕ, ಬೆಲ್ಲ ಜೀವನಕ್ಕೆ ಮಧುರತೆಯನ್ನು ತರುತ್ತದೆ. ಎಳ್ಳು, ಬೆಲ್ಲ, ಕಡಲೆ, ಕಬ್ಬು ಇವು ಪಂಚಭೂತಗಳ ಪ್ರತೀಕ. ದೇವರಿಗೆ ನೈವೇದ್ಯ ಸಮರ್ಪಿಸಿ ಗೋವಿಗೆ ಪೂಜೆ ಸಲ್ಲಿಸಿ ಮತ್ತು ಬ್ರಾಹ್ಮಣರಿಗೆ ಹಾಗೂ ಬಡವರಿಗೆ ದಾನ ಮಾಡುವುದು ಸಂಕ್ರಾಂತಿಯ ಮುಖ್ಯ ಆಚರಣೆ. ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಗೋವನ್ನು ಲಕ್ಷ್ಮೀ ಸ್ವರೂಪವೆಂದು ಪೂಜಿಸುತ್ತೇವೆ. ಈ ಒಂದು ಮಕರ ಸಂಕ್ರಾಂತಿ ಹಬ್ಬದಂದು ಗೋಸೇವೆ ಮಾಡಿದರೆ ನಮ್ಮ ಸಕಲ ದೋಷ ನಿವಾರಣೆಯಾಗುತ್ತದೆ ಎನ್ನುವುದು ನಮ್ಮ ನಂಬಿಕೆ. ನಂತರ ಮಧ್ಯಾಹ್ನ ಕುಟುಂಬದವರೆಲ್ಲ ಒಟ್ಟಿಗೆ ಸೇರಿ ಹಬ್ಬದ ಊಟವನ್ನು ಮಾಡುವುದು ಮನಸ್ಸಿಗೆ ಬಹಳ ಸಂತೋಷವನ್ನು ತರುತ್ತದೆ. ಸಾಮಾಜಿಕ ಸೌಹಾರ್ದತೆ: ಮುಸ್ಸಂಜೆ ವೇಳೆಯಲ್ಲಿ ಹೆಣ್ಣು ಮಕ್ಕಳು ಪರಸ್ಪರ ಎಳ್ಳು ಬೆಲ್ಲ ಕೊಟ್ಟು ಎಳ್ಳು ಬೆಲ್ಲ ತಿನ್ನಿ ಸಿಹಿಯಾಗಿ ಮಾತನಾಡಿ ಎಂದು ಹೇಳುವರು. ಇದು ಹಿರಿಯರ ಕಾಲಿಗೆ ನಮಸ್ಕಾರ ಮಾಡಿ ಆಶೀರ್ವಾದ ಪಡೆಯುವ ಸಂಸ್ಕಾರದ ಪ್ರತೀಕ. ಸಂಜೆಗೆ ತುಳಸಿಗೆ ದೀಪಾರಾಧನೆಯನ್ನು ಮಾಡುತ್ತಾ ಅಮ್ಮ ಮೃದುವಾಗಿ ಹೇಳಿದಳು, ಸಂಕ್ರಾಂತಿ ಹಬ್ಬ ನಮಗೆ ಕಲಿಸುವುದು ಧರ್ಮ ಮಾರ್ಗ, ಕೃತಜ್ಞತೆ ಮತ್ತು ಸಂಯಮ. ಆ ಕ್ಷಣದಲ್ಲಿ ನನಗೆ ಅರಿವಾಯಿತು, ಸಂಕ್ರಾಂತಿ ಕೇವಲ ಹಬ್ಬವಲ್ಲ, ಅದು ಹಿಂದೂ ಸಂಸ್ಕೃತಿಯ ಆತ್ಮ. ಧರ್ಮದ ದಾರಿಯಲ್ಲಿ ನಡೆಯಲು ಪ್ರೇರೇಪಿಸುವ ಪವಿತ್ರ ಕಾಲ. ಈ ಒಂದು ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ನಮ್ಮ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಮ್ಮ ಚಾನೆಲ್ ಅನ್ನು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತೊಂದು ಉಪಯುಕ್ತವಾದಂಥ ಮಾಹಿತಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ಧನ್ಯವಾದಗಳು.